ನೀವು ಕ್ರೆಡಿಟ್ ಕಾರ್ಡ್ ಬಳಸುತ್ತೀರಾ? ಒಮ್ಮೆ ಯೋಚಿಸಿ ನೋಡಿ. ಕ್ರೆಡಿಟ್ ಕಾರ್ಡ್ ಕಂಪನಿಗಳು ನಮಗೆ ನಗದು ಹಿಂತಿರುಗಿಂಪು ಕೊಡುತ್ತವೆ, ಪ್ರತಿಫಲ ಅಂಕಗಳು ಕೊಡುತ್ತವೆ, ವಿಮಾನ ನಿಲ್ದಾಣ ವಿಶ್ರಾಂತಿ ಕೊಠಡಿ ಪ್ರವೇಶ ಕೊಡುತ್ತವೆ, ಹಲವಾರು ಆಫರ್ಗಳು ಕೂಡ ಕೊಡುತ್ತವೆ. ಆದರೆ ಒಂದು ಪ್ರಶ್ನೆ ಇದೆ. ಇಷ್ಟು ಲಾಭಗಳು ಕೊಟ್ಟರೂ ಕೂಡ ಕ್ರೆಡಿಟ್ ಕಾರ್ಡ್ ಕಂಪನಿಗಳು ಹೇಗೆ ಸಾವಿರಾರು ಕೋಟಿ ರೂಪಾಯಿ ಗಳಿಸುತ್ತವೆ? ಅದಕ್ಕೊಂದು ರಹಸ್ಯ ವ್ಯವಹಾರ ಮಾದರಿ ಇದೆ. ಇಂದು ಅದನ್ನು ಸರಳವಾಗಿ ತಿಳಿಯೋಣ. ಮೊದಲದು ಬಡ್ಡಿ. ಕ್ರೆಡಿಟ್ ಕಾರ್ಡ್ ಕಂಪನಿಗಳ ಅತ್ಯಂತ ದೊಡ್ಡ ಆದಾಯ ಬಡ್ಡಿಯಿಂದ ಬರುತ್ತದೆ. ನೀವು ಬಿಲ್ ಸಂಪೂರ್ಣ ಮೊತ್ತವನ್ನು ಪಾವತಿಸದಿದ್ದರೆ ಅವರು ತಿಂಗಳಿಗೆ ಸುಮಾರು 3% ಇಂದ 4% ಬಡ್ಡಿ ವಿಧಿಸುತ್ತಾರೆ. ಅಂದರೆ ವರ್ಷಕ್ಕೆ ಸುಮಾರು 36% ಇಂದ 48% ಬಡ್ಡಿ. ಇದು ಸಾಮಾನ್ಯ ಸಾಲಕ್ಕಿಂತಲೂ ತುಂಬಾ ಹೆಚ್ಚು. ಆದ್ದರಿಂದ ಬಡ್ಡಿಯೇ ಅವರ ದೊಡ್ಡ ಲಾಭದ ಮೂಲ. ಎರಡನೆಯದು ತಡಪಾವತಿ ಶುಲ್ಕ. ನೀವು ಬಿಲ್ ಗಡುವಿನ ದಿನಾಂಕಕ್ಕೆ ಪಾವತಿಸದಿದ್ದರೆ ಬ್ಯಾಂಕ್ ತಡಪಾವತಿ ಶುಲ್ಕ ವಿಧಿಸುತ್ತದೆ. ಕೆಲವೊಮ್ಮೆ 500 ರೂಪಾಯಿ, 750 ರೂಪಾಯಿ ಅಥವಾ 1000 ರೂಪಾಯಿ ಕೂಡ ಇರಬಹುದು. ಇದು ಕೂಡ ಅವರಿಗೆ ಒಂದು ದೊಡ್ಡ ಆದಾಯದ ಮೂಲ. ಮೂರನೆಯದು ವ್ಯಾಪಾರಿ ಕಮಿಷನ್. ನೀವು ಅಂಗಡಿಯಲ್ಲಿ ಕ್ರೆಡಿಟ್ ಕಾರ್ಡ್ ಬಳಸಿದಾಗ ಅಂಗಡಿ ಮಾಲೀಕರಿಗೆ ಪೂರ್ಣ ಮೊತ್ತ ಸಿಗುವುದಿಲ್ಲ. ಉದಾಹರಣೆಗೆ ನೀವು 1000 ರೂಪಾಯಿ ಖರೀದಿ ಮಾಡಿದರೆ ಬ್ಯಾಂಕ್ ಅಂಗಡಿ ಮಾಲೀಕರಿಂದ ಸುಮಾರು 1% ಇಂದ 3% ಕಮಿಷನ್ ತೆಗೆದುಕೊಳ್ಳುತ್ತದೆ. ಅಂದರೆ 1000 ರೂಪಾಯಿ ಖರೀದಿ ಮಾಡಿದರೆ ಬ್ಯಾಂಕಿಗೆ 10 ರೂಪಾಯಿಯಿಂದ 30 ರೂಪಾಯಿ ಆದಾಯ ಬರುತ್ತದೆ. ಈ ರೀತಿಯ ವಹಿವಾಟುಗಳು ದಿನಕ್ಕೆ ಲಕ್ಷಾಂತರ ಆಗುತ್ತವೆ. ಆದ್ದರಿಂದ ಬ್ಯಾಂಕಿಗೆ ಬಹಳ ದೊಡ್ಡ ಲಾಭ ಬರುತ್ತದೆ. ನಾಲ್ಕನೆಯದು ಪ್ರತಿಫಲ ಅಂಕಗಳ ತಂತ್ರ. ಕ್ರೆಡಿಟ್ ಕಾರ್ಡ್ ಪ್ರತಿಫಲಗಳು ಉಚಿತವಲ್ಲ. ನೀವು 100 ರೂಪಾಯಿ ಖರ್ಚು ಮಾಡಿದರೆ 1 ಪ್ರತಿಫಲ ಅಂಕ ಕೊಡುತ್ತಾರೆ. ಆದರೆ ಆ ಅಂಕದ ಮೌಲ್ಯ ತುಂಬಾ ಕಡಿಮೆ, ಬಹುಶಃ 25 ಪೈಸೆ ಅಥವಾ 50 ಪೈಸೆ ಮಾತ್ರ. ಆದರೆ ಈ ಪ್ರತಿಫಲಗಳ ಕಾರಣಕ್ಕೆ ಗ್ರಾಹಕರು ಹೆಚ್ಚು ಖರ್ಚು ಮಾಡುತ್ತಾರೆ. ಇದು ಒಂದು ಮಾರಾಟ ತಂತ್ರ. ಕೊನೆಯದು ಮನಃಶಾಸ್ತ್ರೀಯ ತಂತ್ರ. ಕ್ರೆಡಿಟ್ ಕಾರ್ಡ್ ಬಳಸುವಾಗ ಜನರು ಹೆಚ್ಚು ಖರ್ಚು ಮಾಡುತ್ತಾರೆ. ನಗದು ಕೊಡುವಾಗ ಮನಸ್ಸಿಗೆ ಸ್ವಲ್ಪ ನೋವು ಅನ್ನಿಸುತ್ತದೆ. ಆದರೆ ಕಾರ್ಡ್ ಬಳಸಿದಾಗ ಆ ಭಾವನೆ ಕಡಿಮೆ ಇರುತ್ತದೆ. ಆದ್ದರಿಂದ ಜನರು ಸರಾಸರಿ 20% ಇಂದ 30% ಹೆಚ್ಚು ಖರ್ಚು ಮಾಡುತ್ತಾರೆ. ಹೆಚ್ಚು ಖರ್ಚು ಅಂದರೆ ಬ್ಯಾಂಕಿಗೆ ಹೆಚ್ಚು ಲಾಭ. ಹೀಗಾದರೆ ಕ್ರೆಡಿಟ್ ಕಾರ್ಡ್ ಕೆಟ್ಟದಾ? ಅಲ್ಲ. ಸರಿಯಾಗಿ ಬಳಸಿದರೆ ಕ್ರೆಡಿಟ್ ಕಾರ್ಡ್ ಒಂದು ಶಕ್ತಿಯುತ ಆರ್ಥಿಕ ಸಾಧನ. ನೀವು ಬಿಲ್ ಸಂಪೂರ್ಣ ಮೊತ್ತವನ್ನು ಪಾವತಿಸಿದರೆ ಬಡ್ಡಿಯನ್ನು ತಪ್ಪಿಸಬಹುದು. ಆಗ ಕ್ರೆಡಿಟ್ ಕಾರ್ಡ್ ಬ್ಯಾಂಕಿಗೆ ಅಲ್ಲ, ನಿಮಗೆ ಲಾಭ ಕೊಡುತ್ತದೆ. ಇಂತಹ ಆಸಕ್ತಿದಾಯಕ ಹಣಕಾಸು ರಹಸ್ಯಗಳು ಗೊತ್ತಾಗಬೇಕೆಂದರೆ ಚಾನೆಲ್ಗೆ ಚಂದಾದಾರರಾಗಿ. ಮುಂದಿನ ವಿಡಿಯೋದಲ್ಲಿ ಬ್ಯಾಂಕುಗಳು ನಿಜವಾಗಿ ಹಣವನ್ನು ಹೇಗೆ ಸೃಷ್ಟಿಸುತ್ತವೆ ಅನ್ನೋದನ್ನು ನೋಡೋಣ.